ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ನಾವು ಹಳೆಬೀಡಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೊರಟ್ವಿ. ಕಾರ್ ಮಾತ್ರ ರೇಣಣ್ಣವ್ರ ಮನೆ ಹತ್ರ ಇತ್ತು, ಅಲ್ಲಿಂದ ತಗೊಂಡು ಹೋಗೋಣ ಅಂತ ಹೊರಟ್ವಿ. ಅಲ್ಲಿಂದ ತಗೊಂಡು ನಾವು ಹಳೆಬೀಡು ಕಡೆ ಹೊರಟ್ವಿ. ಏನಪ್ಪ ಅಂದರೆ ಹಳೆಬೀಡಲ್ಲಿ ನಟಣ್ಣರ ಬಾಮಿದ ಮಾಲೆ ಹಾಕಿದ್ರು, ಅವ್ರನ್ನ ಕಳಿಸ್ಬರೋಣ ಅಂತ ಹೊರಟಿದ್ವಿ. ಅಯ್ಯಪ್ಪ ಸ್ವಾಮಿ ಮನೆಗೆ ಹೊರಟಿದ್ರು. 6 ಗಂಟೆ ಆದರೂ ನಮಗೆ ಊಟ ಮಾಡಿರಲಿಲ್ಲ, ಅದಕ್ಕೆ ಊಟ ಮಾಡೋಣ ಅಂತ ಫ್ರೈಡ್ ರೈಸ್ ತಗೊಂಡಿದ್ವಿ. ಫ್ರೈಡ್ ರೈಸ್ ಮಾತ್ರ ಸಕ್ಕತ್ತಾಗಿತ್ತು. A few moments later. ಅಲ್ಲಿಂದ ನಾವು ಡೈರೆಕ್ಟಾಗಿ ಶೆಡ್ ಹತ್ರ ಬಂದು ಗೋಬಿ ಮಾಡೋಣ ಅಂತ ಪ್ಲಾನ್ ಹಾಕೊಂಡು ನಟಣ್ಣ ಕೋಸಿದ್ರು ಗೋಬಿ ಮಾಡೋಕ್ಕೆ. ರೇಣು ಅಣ್ಣ ಈರುಳ್ಳಿ ಹೆಚ್ಚು ಅಂದ್ರೆ ನೋಡಿ ಹಿಂಗೆ ನೋಡ್ತಾರೆ, ಕಣ್ಣಲ್ಲಿ ನೀರು. ಫೋನ್ ನೋಡಿದ್ರೆ ಕಣ್ಣೀರು ಜಲ್ದಿ ಹೋಗ್ತೇವೆ ಅಂತ ನೋಡಿ ಫೋನ್ ಹೆಂಗೆ ನೋಡ್ತಾ ಇರ್ತೀವಿ ಅಣ್ಣ. कौन है ये लोग? कहां से आते हैं? ಅದಾದಮೇಲೆ ನಟಣ್ಣ ಗೋಬಿ ಎಲ್ಲ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ರೇಣಣ್ಣ ನೋಡಿದ್ರೆ ರೀಲ್ಸ್ ನೋಡ್ತವ್ರೆ, ಒಂದು ಕೆಲಸನೂ ಮಾಡಲ್ಲ, ಇದೇ ಕೆಲಸ ಬೈಗೆಲ್ಲ ಮಾಡೋದು. ಇಲ್ಲಿಗಾರ ಕರ್ಕೊಂಡು ಹೋದ್ರೆ ನಂಗೆ ಆಗಲ್ಲ ಅಂತ ಹೇಳೋದು. ನಟಣ್ಣ ಶಿವಣ್ಣ ಮಾತ್ರ ಗೋಬಿ ಕರಿತಿದ್ದಾರೆ. ಕಡ್ಡಿ ಗದ್ಕಿಟ್ಟು ಸೊಗೆ ಕಡ್ಡಿ ಮಾಡ್ತಾರೆ ನೋಡಿ. ದೀಪ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೋಬಿ ಎಲ್ಲ ಏನ ಕರೆಕ್ಟಾಗಿ ರೆಡಿ ಆಯಿತು, ಬಟ್ ಆದರೆ ಏನು ಮಾಡೋದು, ಸ್ಟಿಕ್ ಬೇಕಿತ್ತು, ಅದು ತಂದಿರಲಿಲ್ಲ. ಅದಕ್ಕೆ ನಾವೇನು ಮಾಡೋದು, ಸೊಗೆ ಕಡ್ಡಿನ ಮುರ್ಕೊಂತಿದ್ವಿ. ನೋಡಿ ನೋಡಿ, ಇದು 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 ಆಕ್ಚುಲಿ ನಮ್ಮ ದೇಶ ಅಂದ್ರೆ. ಇದು ಇಂಡಿಯನ್ಸ್ ಅಂದ್ರೆ ಹೊಡಿರಿ ಚಪ್ಪಾಳೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಫಸ್ಟಿಗೆ ಕರೆಕ್ಟ್ ಆಗಿತ್ತು, ಸಕ್ಕತ್ತಾಗಿತ್ತು. ಈ ಮಧ್ಯದಲ್ಲಿ ಅವೆಲ್ಲ ಹಾಕೊಂಡು ಗೋಬಿ ಮಂಚೂರಿ ಮಾಡಾಗಿದೆ. ಪ್ಲೇಟ್ ಹಾಕ್ಲಿಲ್ಲ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಗೋಬಿ ಮಾತ್ರ ಸಕ್ಕತ್ತಾಗಿ ಬಂದಿತ್ತು, ಟೇಸ್ಟ್ ಎಲ್ಲ ಸಕ್ಕತ್ತಾಗಿತ್ತು. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಅಷ್ಟೇ.